ತುಂಬ ಜನ ಹೇಳ್ತಾರೆ ಯೂತ್ ಆರ್ ಯೂಸ್ಲೆಸ್ ಅಂತೇಳಿ. ಬಟ್ ನಾನು ಹೇಳೋದು ಯೂತ್ ಆರ್ ನಾಟ್ ಯೂಸ್ಲೆಸ್, ಯೂತ್ ಆರ್ ಬೀಯಿಂಗ್ ಯೂಸ್ಡ್ ಲೆಸ್ ಅಷ್ಟೇ. ಅವರನ್ನು ನಾವು ಬಳಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿದ್ದೀವಿ. ಯಾರು ಇವತ್ತಿನ ಯುವ ಪೀಳಿಗೆ ಕೆಲಸ ಮಾಡೋದಿಲ್ಲ ಸರಿಯಾಗಿ ಅಥವಾ ಅವರು ದುಡಿಯೋದಿಲ್ಲ ಅಂತ ಅಂತಿದ್ದಾರೋ ಅದೇ ಯುವ ಪೀಳಿಗೆನ ಇಟ್ಕೊಂಡೇ ಇವತ್ತು ಸ್ಟಾಲ್ ಹಾಕಿರೋದು. ನಮಸ್ತೆ, ಶ್ರೇಯಸ್ ಅಂತ. ಇದು ಏನಂದರೆ ನಮ್ದು ಇವಾಗ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಓದ್ತಿದ್ದೇವೆ ನಾವು. ಫಸ್ಟ್ ಇಯರ್ BTech ಅಗ್ರಿಕಲ್ಚರ್ ಮಾಡ್ತಿದ್ದೇವೆ. ಅದರಲ್ಲಿ ಇವಾಗ ನಮಗೆ ಪ್ರಾಜೆಕ್ಟ್ ವೈಸ್ ನಾವೀಗ ಎರೆಹುಳು ಗೊಬ್ಬರ ಬಗ್ಗೆ ರಿಸರ್ಚ್ ಮಾಡ್ತಿದ್ದೇವೆ. ಅದರಿಂದ ನಾವು ಈಗ ಇದರ ಪಿಟ್ಟೆಲ್ಲ ರೆಡಿ ಮಾಡಿ ಇದರಲ್ಲಿ ನಾವು ನಮ್ಮದೇ ಓನಾಗಿ ಸ್ಟಾರ್ಟಪ್ ಥರ ಮಾಡ್ತಿದ್ದೇವೆ ಮ್ಯಾಮ್. ಫಾರ್ಮಲ್ಲಿ ಇರುವ ದನ ಇದರಿದ್ದು ವೇಸ್ಟ್ ಎಲ್ಲ ಹಾಕಿ, ಮತ್ತು ನಮ್ಮದು ಶೋಭಾವನ ಅಂತ ಇದೆ, ಆ ವನದಿಂದ ಸಿಗುವ ಡ್ರೈ ಲೀವ್ಸು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಅದರಿಂದ ಮಾಡ್ತಿದ್ದೇವೆ. ಹಾಗಾಗಿ ಇದರಲ್ಲಿ ಆರ್ಗ್ಯಾನಿಕ್ ಕಂಟೆಂಟ್ ಜಾಸ್ತಿ ಇದೆ. ಹಾಗಾಗಿ ನಾವೀಗ ಇದರಲ್ಲಿ ನೋಡ್ಬೋದು ನಾರ್ಮಲ್ ಎರೆಹುಳು ಗೊಬ್ಬರ ಹೆಂಗಿರುತ್ತಂದರೆ ನಿಮಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ಅದರಲ್ಲಿ ನಿಮಗೆ ಇಷ್ಟು ಸೀವಿಂಗ್ ಇರೋದಿಲ್ಲ. ನಾವು 0.5 ಇದು ಬಿಟ್ಟಿದ್ದೇವೆ, ಸ್ವಲ್ಪ ದೊಡ್ಡ ಅಣುಗಳನ್ನು ಮಾಡಿದ್ದೇವೆ. ಯಾಕಂದರೆ ಇದರಲ್ಲಿ ನಿಮಗೆ ಹೀಗೆ ಮುಷ್ಟಿ ಮಾಡಿದ್ರೆ ಕಂಟೆಂಟ್ ಇರಬೇಕು, ಮಾಯ್ಶ್ಚರ್, ಈಗ ನೀರಿನ ಅಂಶ ಉಳ್ಕೋಬೇಕು, ಮತ್ತು ನಿಮಗೆ ಈಗ ಹಾಕುವಾಗ ಕೈಗೆ ಅಂಟಬಾರ್ದು ಜಾಸ್ತಿ. ಹಾಗಾಗಿ ಇದು ತುಂಬ ಇದನ್ನು ಮೇಂಟೈನ್ ಮಾಡೋಕ್ಕೆ ನಾವು ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕನ್ನು ಯೂಸ್ ಮಾಡ್ತಿದ್ದೇವೆ, ಮಾಯ್ಶ್ಚರ್ ಸೇವ್ ಮಾಡಲಿಕ್ಕೆ. ಮತ್ತು ಏನಂದರೆ ಇದರಲ್ಲಿ ನೆಕ್ಸ್ಟು ನಿಮಗೆ ಎರೆಹುಳು ನೀವು ಇದನ್ನೇ ಕಂಟಿನ್ಯೂ ಮಾಡ್ತೀವಂದರೆ ಇದರಲ್ಲಿ ಅದರದ್ದು ಇದು ಎಗ್ಸು ಇದೆ ಇದರದ್ದು ಎರೆಹುಳು. ಹಾಗಾಗಿ ಇದನ್ನೇ ನೆಕ್ಸ್ಟ್ ಅದರಲ್ಲೇ ಗ್ರೋತ್ ಆಗೋ ಚಾನ್ಸಸ್ಸು ಇರುತ್ತೆ. ಪ್ಯಾಕೆಟ್ ಒಳಗೆ ಇದೆ, ನಾವು ಫುಲ್ಲು ಸೇವಿಂಗ್ ಎಲ್ಲ ಮಾಡಿಲ್ಲ ಇದನ್ನು. ಮತ್ತು ಇದರಲ್ಲಿ ಹೇಗಿದೆ ಅಂದರೆ ನಿಮಗೆ ನ್ಯಾಚುರಲ್ ಆಗಿರೋದ್ರಿಂದ NPK ಲೆವೆಲ್ ಎಲ್ಲ ಸೇಮ್ ಇದೆ, ನೈಟ್ರೋಜನ್, ಫಾಸ್ಫರಸ್ ಮತ್ತು ಸಲ್ಫೇಟ್ ಇದೆ. ಆದ್ದರಿಂದ ನಿಮಗೆ ಹೀಟಾಗಿ ಗಿಡ ಸಾಯೋದು ಆ ಥರ ಏನೂ ಸಮಸ್ಯೆ ಇರೋದಿಲ್ಲ. ಮತ್ತು ನಮ್ಮದು ಟೆಸ್ಟಿಂಗ್ ಮಾಡಿ ನೋಡಿದಾಗಿಂದ ಇದರಲ್ಲಿ ಫಾಸ್ಫೇಟ್ ಅಂಶ ಜಾಸ್ತಿ ಇದೆ. ಆದ್ದರಿಂದ ನಿಮಗೆ ಪೊಟ್ಯಾಷಿಯಮ್, ಆದ್ದರಿಂದ ನಿಮಗೆ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಈ ಥರ ಹೈಬಿಸ್ಕಸ್, ರೋಸ್ ಅದಕ್ಕೆಲ್ಲ ಒಳ್ಳೆ ಫ್ಲವರಿಂಗ್ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಇದರದ್ದು ಈಗ ನಾವೀಗ ವರ್ಮಿ ವೇಸ್ಟ್ ಅಂತ ಪಿಟ್ ಮಾಡಿದ್ದೇವೆ. ಅದರಿಂದ ಆ ಲಿಕ್ವಿಡನ್ನು ಸ್ಪ್ರೇ ಥರ ಯೂಸ್ ಮಾಡೋ ಥರ ಅದು ಲಾಂಚ್ ಮಾಡೋ ಐಡಿಯಾನೂ ಇದೆ ಮ್ಯಾಮ್. ಹಾಗೆ ಮತ್ತು ಏನಂದರೆ ಈಗ ನಮ್ಮದು ಫಾರ್ಮಸಿ ಹೋಮಿಯೋಪತಿ ಇದೆಯಲ್ಲ ಮ್ಯಾಮ್, ಅವರಿಂದ ನಾವು ವೇಸ್ಟ್ ಇದು ತೊಗೊಳ್ತೇವೆ, ಅರಿಷ್ಟ, ಜ್ಯೇಷ್ಠ, ಅದರದ್ದು ವೇಸ್ಟ್, ಆ ವೇಸ್ಟ್ ಹಾಕ್ತೇವೆ. ಆದ್ದರಿಂದ ಅದರದ್ದು ಕಂಟೆಂಟ್ ಒಳ್ಳೆ ಆರ್ಗ್ಯಾನಿಕ್, ಹೌದು ಮ್ಯಾಮ್, ಅದನ್ನೆಲ್ಲ ಯೂಸ್ ಮಾಡ್ತೇವೆ. ಹಾಗೆ ಹಾಂ, ರೇಟ್ ಹೇಗೆ ಉಂಟು? 1 kg 50 ರೂಪೀಸ್ ಇದೆ, 1 kg 50 ರೂಪೀಸ್. ನಮಸ್ಕಾರ, ಡಾಕ್ಟರ್ ರಾಹುಲ್ ಪಾಠಕ್ ಅಂತ, ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಿರೋದು ಆಳ್ವಾಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಂತ ಮೂಡುಬಿದ್ರೆನಲ್ಲಿ. ಅದರಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅನ್ನೋ ಡಿಪಾರ್ಟ್ಮೆಂಟ್ ಇದೆ. ಆ ಡಿಪಾರ್ಟ್ಮೆಂಟ್ನಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ವರ್ಕ್ ಮಾಡ್ತಾಯಿದ್ದೀನಿ. ಈ ಡಿಪಾರ್ಟ್ಮೆಂಟ್ ಅಂಡರಲ್ಲಿ ಭಾಳಷ್ಟು ಸಲ ಇಂಜಿನಿಯರಿಂಗ್ ಅಂದ್ಕೊಳ್ಳೆ ಬರೀ ಕಂಪನಿಗಳು ಅಥವಾ ಸಾಫ್ಟ್ವೇರ್ ಅಥವಾ ಕಂಪ್ಯೂಟರ್ ಓರಿಯೆಂಟೆಡ್ ಎಜುಕೇಷನ್ ಅಥವಾ ಆ ಒಂದು ಮೈಂಡ್ ಸೆಟ್ಟಲ್ಲಿರುವಂಥ ಜನರ ಮಧ್ಯೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅನ್ನೋವಂಥ ಒಂದು ಕಾನ್ಸೆಪ್ಟ್ ಶುರುವಾಗಿದೆ, ಅಥವಾ ಅದರದ್ದೊಂದು ಡಿಗ್ರಿ ಪ್ರೋಗ್ರಾಮ್ ಶುರುವಾಗಿದೆ, BE ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತೇಳಿ. ಅದರ ಅಂಡರ್ ಬರುವಂಥ ಮಕ್ಕಳಿಗೆ ನಾವು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಸಿಗಬೇಕು, ಎಕ್ಸ್ಪೀರಿಯನ್ಸ್ ಆಗಬೇಕು ಅವರಿಗೆ ಅಗ್ರಿಕಲ್ಚರ್ ವಿಷಯದಲ್ಲಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅಂಥೇಳಿ ನಾವು ಒಂದಷ್ಟು ವರ್ಕ್ಸನ್ನು ಅವ್ರ ಪ್ರಾಜೆಕ್ಟ್ಸನ್ನು ಅವ್ರಿಗೆ ಕೊಟ್ಟು ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ಫಾರ್ಮ್ ಮಷಿನರಿ ಅಂತ ಮೇಜರಾಗಿ ಬರ್ತದೆ. ಫಾರ್ಮಲ್ಲಿ ಯೂಸ್ ಮಾಡ್ತಿರತಂಥ ಮಷಿನ್ಸ್ ಬಗ್ಗೆ ಡಿಸೈನಿಂಗ್ ಆ ಸೆಕ್ಟ್ರಲ್ಲೆಲ್ಲ ಅವರು ವರ್ಕ್ ಮಾಡ್ತಾರೆ, ಪ್ರೊಜೆಕ್ಟ್ಸ್ ಮಾಡ್ತಾರೆ. ಜೊತೆಗೆ ಫುಡ್ ಟೆಕ್ನಾಲಜಿ ಮತ್ತು ಡೈರಿ ಟೆಕ್ನಾಲಜಿ ಬಗ್ಗೆ ಅವರು ಒಂದಷ್ಟು ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತಾರೆ. ಅದರಲ್ಲಿ ರಿಸರ್ಚ್ ಓರಿಯೆಂಟೆಡ್ ಪ್ರಾಜೆಕ್ಟ್ಸನ್ನು ಕ್ಯಾರಿ ಔಟ್ ಮಾಡ್ತಾರೆ. ಜೊತೆಗೆ ಫೀಲ್ಡ್ ಓರಿಯೆಂಟೆಡ್ ಅಂತಂದರೆ ಅಗ್ರಿಕಲ್ಚರ್ ಕ್ರಾಪ್ ಪ್ರೊಡಕ್ಷನ್ ಅಂತ ಏನು ಕರಿತೀವಿ, ಬೆಳೆಯನ್ನು ಬೆಳೆಯೋ ವಿಧಾನಗಳಲ್ಲಿ ಅಥವಾ ಪೋಷಕಾಂಶಗಳ ನಿರ್ವಹಣೆ, ಕೀಟ ಮತ್ತು ರೋಗ ನಿರ್ವಹಣೆ ಅಂಥ ವಿಷಯಗಳಲ್ಲೆಲ್ಲ ಒಂದಷ್ಟು ಪ್ರಾಜೆಕ್ಟ್ ಅವ್ರು ಮಾಡ್ತಿರ್ತಾರೆ. ಅದರ ಭಾಗವಾಗಿ ನಾವು ಈಗ ಎರೆಹುಳು ಗೊಬ್ಬರವನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು. ಎರೆಹುಳು ಗೊಬ್ಬರವನ್ನು ಅದೇ ಸಸ್ಯಾಮೃತ ಅಂತ ನಾವು ಒಂದು ಬ್ರ್ಯಾಂಡ್ ರೂಪದಲ್ಲಿ ಈ ಸಸ್ಯದ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ ಪೋಷಕಾಂಶಗಳನ್ನು ಇದು ಕೊಡ್ತದೆ. ಸಸ್ಯದ ಜೀವಕ್ಕೆ ಅಥವಾ ಸಸ್ಯಗಳಿಗೆ ಇದು ಅಮೃತ ರೂಪದಲ್ಲಿ ಒಂದು ಕೆಲಸ ಮಾಡ್ತದೆ ಅನ್ನೋ ಕಾರಣಕ್ಕಾಗಿ ನಾವು ಸಸ್ಯಾಮೃತ ಅಂತ ಹೆಸರಿಟ್ಟಿರೋದು. ವರ್ಮಿ ಕಾಂಪೋಸ್ಟ್ ಅಂತ ಏನು ಕರಿತೀವಿ ನಾವು, ಎರೆಹುಳು ಗೊಬ್ಬರ, ಇದಕ್ಕೆ ಬೆಳೆಸಿರುವಂತಹ ಬೇರೆ ಬೇರೆ ಪದಾರ್ಥಗಳು ಅಂತಂದರೆ ನಮ್ಮ ಅಗ್ರಿಕಲ್ಚರ್ ಫಾರ್ಮ್ ವೇಸ್ಟ್ ಅಂತ ಕರಿತೀವಿ. ಕೃಷಿ ಬಳಕೆಯಲ್ಲಿರುವಂತಹ ಎಲ್ಲ ವೇಸ್ಟ್ ಅಂತ ಏನು ಕರಿತೀವಿ, ಅದು ಯಾವುದೂ ವೇಸ್ಟ್ ಅಲ್ಲ, ಮತ್ತೊಂದಕ್ಕೆ ಅದು ಆಹಾರ. ಹಾಗಾಗಿ ಬೇರೆ ಎಲ್ಲ ಕಂಪನಿ, ಬೇರೆ ಎಲ್ಲ ಇಂಡಸ್ಟ್ರಿಗಳಲ್ಲಿ ವೇಸ್ಟ್ ಅಂತ ಒಂದು ಹೋಗ್ತದೆ, ಆದರೆ ಕೃಷಿಯಲ್ಲಿ ವೇಸ್ಟ್ ಅನ್ನುವಂಥದ್ದು ಯಾವುದೂ ಇಲ್ಲ. ಅದೆಲ್ಲವೂ ಮತ್ತೊಂದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ. ಆ ಒಂದು ರೂಪದಲ್ಲಿ ಕೃಷಿಯಲ್ಲಿ ಬಂದಿರುವಂತಹ ಬೆಳೆಗಳ ತ್ಯಾಜ್ಯಗಳನ್ನೆಲ್ಲ ಬಳಸ್ಕೊಂಡು
ಡೈರಿ ಇಂಡಸ್ಟ್ರಿ ಅಥವಾ ಡೈರಿ ಸೆಕ್ಟರಿಂದ ಪ್ರಾಣಿಗಳ ಸಗಣಿ ಮತ್ತು ಗೋಮೂತ್ರ ಏನು ಬರ್ತವೆ ಅದನ್ನು ಬಳಸ್ಕೊಂಡು ನಾವು ಈ ಎರೆಹುಳು ಗೊಬ್ಬರವನ್ನು ಮಾಡಿದ್ದೇವೆ. ಇದು ಎರೆಹುಳು ಗೊಬ್ಬರ ನಾವು ನಮ್ಮಲ್ಲಿ ಲಭ್ಯ ಇದೆ. ದೊಡ್ಡ ಪ್ರಮಾಣದಲ್ಲಿ ಬೇಕಾದರೆ ಸಂಪರ್ಕಿಸಿದರೆ ಅವ್ರಿಗೂ ಕೂಡ ಲಭ್ಯ ಇದೆ. ಬೇರೆ ಬೇರೆ ನಮ್ಮ ಗಾರ್ಡನ್ಗಳಿಗಾಗಿ ಅಥವಾ ಸಣ್ಣ ಸಣ್ಣ ಮನೆಯಲ್ಲಿ ತಾರಸಿ ತೋಟಗಳಿಗಾಗಿ, ಕೈತೋಟಗಳಿಗೆ ಇಂಥದ್ದೆಲ್ಲದಕ್ಕೂ ಕೂಡ ನಮ್ಮ ಬಳಸಲಿಕ್ಕೆ ಸಣ್ಣ ಪ್ರಮಾಣದಲ್ಲಿ ಕೂಡ ನಾವು ಪ್ಯಾಕಿಂಗ್ ಮಾಡಿ ಈಗ ಮಾರಾಟ ಮಾಡ್ತಾಯಿದ್ದೇವೆ. ಇದೆಲ್ಲವೂ ಯಾರೋ ಒಂದು ಉದ್ಯಮದ ರೂಪದಲ್ಲಿ ಅಥವಾ ಒಂದು ಲಾಭಕ್ಕೋಸ್ಕರ ಮಾಡಿರುವಂಥದ್ದಲ್ಲ. ಸ್ಟೂಡೆಂಟ್ಸಿಗೆ, ವಿದ್ಯಾರ್ಥಿಗಳಿಗೆ ಒಂದು ಎಕ್ಸ್ಪೋಜರ್ ಸಿಗಬೇಕು, ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಜೊತೆಗೆ ಈ ಪ್ರಾಡಕ್ಟ್ ಮಾಡಿದ್ದನ್ನು ಮಾರಾಟ ಮಾಡುವಲ್ಲೂ ಕೂಡ ಅವ್ರಿಗೆ ಏನೇನು ಸಮಸ್ಯೆಗಳು ಬರ್ತದೆ, ಏನೇನು ಕೇಳ್ತಾರೆ ಎದುರಿಗಿನವರು ಕ್ವಶನ್ಸ್ ಅಥವಾ ಅದರ ಬಗ್ಗೆ ಕ್ವೆರಿಗಳನ್ನು, ಅದೆಲ್ಲವೂ ಅವ್ರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಎಕ್ಸ್ಪೋಜರ್ ರೂಪದಲ್ಲಿ ಈ ಸ್ಟಾಲ್ ಹಾಕಿದ್ದೀವಿ ನಾವು ಸ್ಟೂಡೆಂಟ್ಸ್. ಎರಡನೇ ಬಾರಿ ನಾವು ಮಾಡ್ತಾ ಇದ್ದೀವಿ. ಬೇರೆ ಬೇರೆ ರೂಪದಲ್ಲಿ ಮಾಡಿದ್ದಾಗಿತ್ತು. ಎರೆಹುಳು ಗೊಬ್ಬರ ಇಂಟ್ರೊಡ್ಯೂಸ್ ಮಾಡಿದ್ದು ಇದೇ ಫಸ್ಟ್ ಟೈಮ್ ಮೂಡುಬಿದ್ರೆಯಲ್ಲಿ ಎರೆಹುಳು ಗೊಬ್ಬರ ನಾವು ಇಂಟ್ರೊಡ್ಯೂಸ್ ಮಾಡ್ತಿರೋದು ಈ ಸ್ಟಾಲ್, ಈ ಹಲಸು ಮೇಳದಲ್ಲಿ ಫಸ್ಟ್. ಕಳೆದ ಬಾರಿ ಹಲಸು ಮೇಳದಲ್ಲಿ ನಾವು ಫುಡ್ ಇಂಡಸ್ಟ್ರಿ ಅಥವಾ ಓರಿಯೆಂಟೆಡ್ ಎಜುಕೇಷನ್ ಇರುವಂಥ ಮಕ್ಕಳನ್ನು ಕರ್ಕೊಂಡು ಬೇರೆ ಬೇರೆ ಫ್ರೂಟ್ ಜ್ಯೂಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಈ ಹಲಸಿನಿಂದ ಪ್ರಾಡಕ್ಟ್ಸನ್ನು ಮಾಡಿರುವಂಥದ್ದನ್ನು ಸೇಲ್ ಮಾಡಿ ಅದರ ಪ್ರಾಡಕ್ಟ್ ಪ್ರಿಪರೇಷನ್ ಆ್ಯಂಡ್ ಮಾರ್ಕೆಟಿಂಗ್. ಹೌದು. ಈಗ ನಿಮ್ಮನ್ನು ಸಂಪರ್ಕಿಸಬೇಕಾದ್ರೆ ಜಾರಿನಲ್ಲಿರುವಂಥ ಆಳ್ವಾಸ್ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಅಂತ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಬಂದು ಸಂಪರ್ಕ ಮಾಡಿದರೆ ನಿಮಗೆ ಸಿಗ್ತದೆ, ಪ್ರಾಡಕ್ಟ್ ಸಿಗ್ತದೆ. ಜೊತೆಗೆ ನನ್ನ ನಂಬರಿಗೆ ಕಾಲ್ ಮಾಡಿ ಸಮಸ್ಯೆಗಳು ಅಥವಾ ಇಂಥದ್ದೇನಾದರೂ ಕ್ವೆರೀಸ್ ಇದ್ರೂ ಕೂಡ ಕಾಲ್ ಮಾಡಿ ಮಾತಾಡಿಕೊಂಡ್ರೆ ಸಿಗ್ತದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಹಾಕಿದ ಕೂಡಲೇ ಹೌದು ಸಂಪರ್ಕಿಸಿದರೆ ಯಾವುದೇ ಸಮಸ್ಯೆಗಳು ಅಥವಾ ಏನಾದರೂ ತೊಂದರೆಗಳು, ಸವಾಲುಗಳು ಇದ್ದರೆ ಅದಕ್ಕೆ ಪರಿಹಾರ ಕೊಡುವಂಥ ಯೋಚನೆಯನ್ನು ನಾವು ಮಾಡಿದ್ದೀವಿ. ಜೊತೆಗೆ ಆಳ್ವಾಸ್ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೃಷಿಗೆ ಸಂಬಂಧಪಟ್ಟಂತೆ ಏನೇ ಆಗಿರಲಿ, ಕೃಷಿ ಆಗಿರಲಿ ಅಥವಾ ನಮ್ಮ ಕಿಚನ್ ಗಾರ್ಡನ್ ಅಂತ ಏನು ಕರಿತೀವಿ, ಕೈ ತೋಟಗಳು, ತಾರಸಿ ತೋಟಗಳು, ಇಂಥದಕ್ಕೆಲ್ಲದಕ್ಕೂ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಅಥವಾ ಸವಾಲುಗಳು ನಿಮ್ಮಲ್ಲಿದ್ದರೆ ಮಾಹಿತಿ ಬೇಕು ಅಂತಾದರೆ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಸಹಾಯ ಹಸ್ತ ಯಾವತ್ತೂ ಚಾಚಿದ್ದಿರ್ತದೆ. ತುಂಬ ಜನ ಹೇಳ್ತಾರೆ ಯೂತ್ ಆರ್ ಯೂಸ್ಲೆಸ್ ಅಂತೇಳಿ. ಬಟ್ ನಾನು ಹೇಳೋದು ಯೂತ್ ಆರ್ ನಾಟ್ ಯೂಸ್ಲೆಸ್, ಯೂತ್ ಆರ್ ಬೀಯಿಂಗ್ ಯೂಸ್ಡ್ ಲೆಸ್ ಅಷ್ಟೇ. ಅವರನ್ನು ನಾವು ಬಳಸ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದು ಕಡೆ ತಪ್ಪಿದ್ದೀವಿ. ಯಾರು ಇವತ್ತಿನ ಯುವ ಪೀಳಿಗೆ ಕೆಲಸ ಮಾಡೋದಿಲ್ಲ ಸರಿಯಾಗಿ ಅಥವಾ ಅವರು ದುಡಿಯೋದಿಲ್ಲ ಅಂತ ಅಂತಿದ್ದಾರೋ ಅದೇ ಯುವ ಪೀಳಿಗೆಯನ್ನು ಇಟ್ಕೊಂಡೇ ಇವತ್ತು ಸ್ಟಾಲ್ ಹಾಕಿರೋದು. ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೆ ಬೇಕು ಅಂತ ನನಗೇನು ಅನಿಸೋದಿಲ್ಲ. ಹಾಗಾಗಿ ಅವರನ್ನು ಕರೆಕ್ಟಾಗಿ ಅವರನ್ನು ತಿದ್ದಿದರೆ ಅವರು ಒಂದು ಶಿಲ್ಪವಾಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ. ತುಂಬ ಖುಷಿ ಆಯ್ತು ಸರ್. ನೀವು ಆಡಿದ ಮಾತು ಸ್ಪೆಷಲಿ ಮಕ್ಕಳ ಮುಖದಲ್ಲಿ ಒಂದು ನಗು ಸಹ ಬಂತು ಸರ್. ಹಾಗೆ ಈ ಮಕ್ಕಳನ್ನು ನಾವು ಸಪೋರ್ಟ್ ಮಾಡಿದರೆ ಇವರನ್ನು ಎನ್ಕರೇಜ್ ಮಾಡಿದ್ರೆ ಅಷ್ಟೇ ಅಲ್ಲ ಸರ್, ಇವರಲ್ಲಿರುವಂಥ ರಿಯಲ್ ಟ್ಯಾಲೆಂಟ್ ಹೊರಗೆ ಬರುತ್ತೆ. ಹೌದು. ತುಂಬ ಖುಷಿ ಆಯ್ತು. ಗಾಡಿ ಓಡಬೇಕು ಅಂದರೆ ಕೀಲಿ ಕೊಡಲೇಬೇಕು. ಕೀಲಿ ಕೊಡೋರೊಬ್ಬರು ಮಿಸ್ ಆಗಿದ್ದಾರೆ ಅಷ್ಟೇ ಎಲ್ಲ ಕಡೆನೂ. ಗಾಡಿ ಓಡ್ತಿದೆ, ಗಾಡಿ ಕಂಡೀಷನ್ನಲ್ಲೇ ಇದೆ, ಕೀಲಿ ಕೊಡೋರಿಲ್ಲ ಅಷ್ಟೇ. ಧನ್ಯವಾದ, ತುಂಬ ಧನ್ಯವಾದ.